ಎಲ್ರಿಗೂ ನಮಸ್ಕಾರ. ಈಗ ನೋಡ್ತಾ ಇದೀರಲ್ಲ, ಇದು ಬಟರ್ ಫ್ರೂಟ್ ಗಿಡ, ಅವಕಾಡೋ, ಬಟರ್ ಫ್ರೂಟ್ ಮತ್ತೆ ಬೆಣ್ಣೆ ಹಣ್ಣು ಅಂತ ಎಲ್ಲ ಕರೀತಾರೆ. ನೀವು ನೋಡ್ತಾ ಇರ್ಬೋದು, ಇದು ಆಶ್ ವೆರೈಟಿ. ಇದು ನೋಡಿ, ಇದು ಆಶ್ ವೆರೈಟಿ. ಇದು ಆಶ್ ವೆರೈಟಿ ಕ್ರಾಫ್ಟೆಡ್ ಆಗಿರೋದು. ಇದು ನೋಡಿ, ಇಷ್ಟ ಕ್ರಾಫ್ಟೆಡ್ ಆಗಿರೋದು ಗೊತ್ತಾಗುತ್ತೆ ನಿಮ್ಗೆ. ಕ್ರಾಫ್ಟ್ ಆಗಿರೋದು ಇದು. ನೀವು ನೋಡ್ತಾ ಇರ್ಬೋದು, ಕ್ರಾಫ್ಟ್ ಇದ್ರೆ ಬೆಳೆಯೋದ್ರಿಂದ ಏನೇನು ಉಪಯೋಗಪ್ಪ ಅಂದ್ರೆ, ಇದು ನೋಡಿ, ಇದು ಬಲ್ಬ್ ವೆರೈಟಿ. ಇದು ಬಲ್ಬ್ ವೆರೈಟಿ ನಾರ್ಮಲ್ ಈ ಕಡೆ ನೀವು ಎಲ್ಲ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರ. ಇದನ್ನ ಇದು ನೋಡಿರಲ್ಲ, ಇದು ಮೇಲೆ ರಫ್ ಇರುತ್ತೆ. ಇದು ಆಶ್ ವೆರೈಟಿ ಅಂತ ಕರೀತಾರೆ. ಇದರಿಂದ ಏನೇನು ಉಪಯೋಗಪ್ಪ ಅಂದ್ರೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹೆಲ್ತಿಗೆ ಪರ್ಪಸ್ ಆಗಿ. ಆಮೇಲೆ ಮೆಡಿಸಿನ್ ಪರ್ಪಸ್ ಬೆಳಿತಾರೆ, ಮೆಡಿಸಿನ್ ಪರ್ಪಸ್ ತರ್ತಾರೆ. ಆಮೇಲೆ ಆಯಿಲ್ ಕನ್ಸಂಪ್ಷನ್ ತರ್ತಾರೆ, ಮಿಲ್ಕ್ ಶೇಕ್ ಒಳಗೆ ಜಾಸ್ತಿ ಇದನ್ನು ಬೆಳಿತಾರೆ. ಆಮೇಲೆ ಈ ತರ ಗಿಡಗಳು ನಿಮ್ಗೆ ಯಾರಿಗಾರು ಬೇಕು ಅಂದ್ರೆ, ಈಗ ಬಲ್ಕ್ ಆಗಾರು ಬೆಳಿತೀನಿ, ದೊಡ್ಡದಾಗ್ ಮಾಡ್ತಾರೆ ಬೆಳಿತೀನಿ ಅನ್ನೋರ್ಗೂ ಸಹ ಈಗ ಒಂದೊಂದು ಗಿಡ ಬೇಕಾಗಿರುತ್ತೆ ಮನೆಗೆ ಅಂತರ ಬೇಕು ಅಂದ್ರೆ, ಈಗ ಬಟರ್ ಫ್ರೂಟ್ ಗಿಡಗಳು ಬೇಕು ಅಂದ್ರೆ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಎಲ್ಲಾ ಗ್ರಾಫ್ಟೆಡ್ ವೆರೈಟಿ ಇದ್ರಲ್ಲಿ 4 ತರ ವೆರೈಟೀಸ್ ಬರ್ತವೆ. ನಿಮ್ಗೆ ಯಾವ್ದು ನಿಮ್ ವೆದರ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ನಾವು ಕೆಳಗಡೆ ಕಾಣ್ತಾರ ನಂಬರ್ ಕಾಲ್ ಮಾಡಿ ನಿಮ್ ವೆದರ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿ ನಾವು ಸಜೆಸ್ಟ್ ಮಾಡಿ ಆ ಗಿಡಗಳನ್ನ ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಎಷ್ಟು ಇದಿದೆ. ನಿಮ್ಗೆ ಎಷ್ಟೇ ಬೇಕು ಅಂದ್ರೂ ಇಲ್ಲಿ ಅವೈಲಬಲ್ ಸಿಗುತ್ತೆ. ಈ ನೋಡಿ, ಸೀಡ್ಸ್ ನ ತರಿಸಿ ನಾವು ಗ್ರಾಫ್ಟಿಂಗ್ ಮಾಡಿ ಇದ್ ಮಾಡೋದು. ಆಲ್ ಓವರ್ ಕರ್ನಾಟಕ ಬೇಕಾದ್ರೂ ನಾವು ಡೆಲಿವರಿ ಕೊಡ್ತೀವಿ. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕ್ರಾಫ್ಟ್ ಇದೆ. ಈಗ ನೋಡಿ, ಆಗ್ಲೇ ನೋಡಿರಲ್ಲ ಆಶ್ ವೆರೈಟಿ, ಮತ್ತೆ ಬಲ್ಬ್ ವೆರೈಟಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬಲ್ಬ್ ವೆರೈಟಿ. ನೋಡಿ, ಇದು ನೋಡ್ತಿದ್ದೀರಲ್ಲ, ಇದು ಬಲ್ಬ್ ವೆರೈಟಿ. ಬಲ್ಬ್ ವೆರೈಟಿ ಅಂದ್ರೆ ಇದು ಬರುತ್ತೆ. ಇದು ಎಲೆಗಳ ಬರುತ್ತೆ. ಇದನ್ನ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರಾ ನೀವು. ಇದು ಬಲ್ಬ್ ವೆರೈಟಿ. ಏನು ಬಲ್ಬ್ ವೆರೈಟಿಗೂ ಮತ್ತೆ ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ, ಬಲ್ಬ್ ವೆರೈಟಿ ಮತ್ತೆ 6 ದಿನ ಒಂದು ವೀಕ್ ಒಳಗೆ, ಒಂದು ವೀಕ್ ಇಡಕ್ಕಾಗಲ್ಲ, ಒಂದು 3-4 ಡೇಸ್ ಒಳಗೆ ಇದು ಕಿತ್ ಮೇಲೆ 3-4 ಡೇಸ್ ಒಳಗೆ ಯೂಸ್ ಮಾಡ್ಬೇಕಿಲ್ಲ, ಮಿಲ್ಕ್ ಶೇಕ್ ಮಾಡೋಕೆ ಇದನ್ನ ಯೂಸ್ ಮಾಡ್ಬೇಕು. ಇದು ಆಶ್ ವೆರೈಟಿ ಹಂಗಲ್ಲ. ಇದನ್ನ ಮಿನಿಮಮ್ 10-15 ದಿನ ಸ್ಟೋರ್ ಮಾಡ್ಬೋದು. ಅಕಸ್ಮಾತ್ ಮಾರ್ಕೆಟಿಂಗ್ ಇವತ್ತು ಕ್ರಾಫ್ಟ್ ತೆಗ್ದಿರ್ತೀರ, ಮಾರ್ಕೆಟಿಗೆ ಕೊಡಕ್ಕಾಗಲ್ಲ, ಅವತ್ತೇನೋ ಅನಿವಾರ್ಯ ಕೊಡಕ್ಕಾಗಲ್ಲ, ಇದನ್ನ ಸ್ಟೋರ್ ಮಾಡಿ ಮಾರನೇ ಬೆಳಿಗ್ಗೆ ಬೇಕಾದ್ರೂ ನೀವು ಕೊಡ್ಬೋದು. ಇದನ್ನ ನಾವೆಲ್ಲ ಸಜೆಸ್ಟ್ ಮಾಡೋದಂದ್ರೆ ಗ್ರಾಫ್ಟೆಡ್ ವೆರೈಟಿ, ಇದು ಆಶ್ ವೆರೈಟಿನ ಬೆಳೆಯೋದು ಉತ್ತಮ. ವೆರೈಟಿ ಏನಪ್ಪ ಅಂದ್ರೆ 2-3 ವರ್ಷದೊಳಗೆಲ್ಲ ಚೆನ್ನಾಗಿ ಕ್ರಾಫ್ಟೆಡ್ ಆಗೋದು, ಉತ್ತಮ ಆದಾಯನ ಗಳಿಸಬಹುದು. ಕೆಜಿ ಇರುತ್ತೆ. ನೀವು ಆಲ್ಮೋಸ್ಟ್ ಅಲ್ಲಿ ಇದು 2 ಸೀಸನ್ ಬಿಡುತ್ತೆ. ಒಂದ್ ವರ್ಷಕ್ಕೆ 2 ಸೀಸನ್, 6 ತಿಂಗಳಿಗೆ ಒಂದ್ ಸೀಸನ್, 6 ತಿಂಗಳಿಗೆ ಒಂದ್ ಸೀಸನ್. ಚೆನ್ನಾಗಿ ಏನಾರ ಮೇಂಟೈನ್ ಮಾಡಿದ್ರೆ ಒಂದು ಗಿಡದಲ್ಲಿ 4ನೇ ವರ್ಷಕ್ಕೆ ನೀವು 100 ಕೆಜಿ ಮೇಲೆ ಅದಕ್ಕಿಂತ ಜಾಸ್ತಿ ನಾವು ಕೊಡೋದು. ಆಲ್ಮೋಸ್ಟ್ ಅಲ್ಲಿ 100 ಕೆಜಿ, ಅದಕ್ಕಿಂತ ಜಾಸ್ತಿ ಬೆಳೆದಿರೋರು ಇದಾರೆ. ನಾವು 100 ಕೆಜಿ ಮೇಲೆ ಎಷ್ಟನಾರು ಬೆಳಿಬಹುದು. ನೀವು ನಿಮ್ ಕೆಪಾಸಿಟಿ, ವೆದರ್ ಸೂಟ್ ಹಾಕೊಂಡು ನೀವು ಹೆಂಗ್ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಇದಿದೆ. ನಿಮ್ಗೆ ಯಾವ ತರ ಈ ತರ ಗಿಡಗಳು ಬೇಕು ಅಂದ್ರೆ ಕೆಳಗಡೆ ಕಾಣ್ತಾರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆಲ್ ಓವರ್ ಕರ್ನಾಟಕ ಬೇಕಾದ್ರೆ ನಾವು ಡೆಲಿವರಿ ಕೊಡ್ತೀವಿ.